ಕೋಡುಬಳೆ ಅಂದ್ರೆ ಅಡುಕಲೆ. ಬೆಂಗಳೂರಿನ ಕಾಟನ್ಪೇಟೆಯಲ್ಲಿರುವಂತಹ ಹಜರತ್ ತವಕ್ಕಲ್ ಮಸ್ತಾನ್ ದರ್ಗಾಗೆ ಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಭೇಟಿ ನೀಡಿದ್ರು. ಇದೇ ವೇಳೆ ಮಾತನಾಡಿದಂತ ಅವರು, ನಮ್ಮದು ಎಲ್ಲರನ್ನ ಒಟ್ಟಾಗಿ ಕರೆದೊಯ್ಯುವಂತಹ ಸರ್ಕಾರ. ಈ ಹಿಂದೆ ನಡೆದಂತ ದಬ್ಬಾಳಿಕೆಗಳಿಗೆ ನಾವು ಅವಕಾಶವನ್ನ ನೀಡಲ್ಲ. ಇಂತಹ ಪವಿತ್ರವಾದ ದರ್ಗಾಗೆ ನನ್ನನ್ನು ಕರೆಸಿದ್ದೀರಿ. ನಾಡಿನ ಜನತೆಗೆ ಒಳ್ಳೆಯದಾಗಬೇಕು, ಯಾರ ಮನಸ್ಸಿಗೂ ನೋವಾಗದಂತೆ ಆಡಳಿತ ಮಾಡ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಎಲ್ಲ ಸೂಫಿ ಸಂತರು, ಮೌಲ್ವಿಗಳು, ಎಲ್ಲ ಧರ್ಮ ಗುರುಗಳು ಎಲ್ಲರೂ ಕೂಡ ನನ್ನ ನಮಸ್ಕಾರ. ನನ್ನ ಮಿತ್ರರಾದಂಥ ನಮ್ಮ ಮುಖಂಡರಾದಂಥ ದಿನೇಶ್ ಗುಂಡೂರಾಯರು ಈ ಪವಿತ್ರವಾದಂಥ ಸ್ಥಳಕ್ಕೆ ಬರಬೇಕು ಅಂತೇಳಿ ಆಹ್ವಾನಿಸಿದ್ರು. ನಾನಿದೆಲ್ಲ ಓಡಾಡ್ತಿದ್ದೆ, ಆದರೂ ಇದ್ರ ಒಳಗಡೆ ಬಂದು ಇದನ್ನು ನೋಡುವಂಥ ಭಾಗ್ಯ ನನಗೆ ಸಿಕ್ಕಿರಲಿಲ್ಲ. 40 ವರ್ಷದ ಇತಿಹಾಸ ಇರೋಂಥ ಇದೊಂದು ಪವಿತ್ರವಾದಂಥ ಧರ್ಮದ ಕ್ಷೇತ್ರ, 400 ವರ್ಷ ಇತಿಹಾಸ ಇರುವಂಥ ಇದೊಂದು ಧರ್ಮಕ್ಷೇತ್ರ. ಸೊ ಮಾನವ ಧರ್ಮ ಎಲ್ಲರೂ ಕೂಡ ಒಂದಾಗಲಿ ಅಂತ ಹೇಳಿ ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಉರುಸ್ ಇವತ್ತು ಇದೆ, ಎಲ್ಲರೂ ಕೂಡ ಹೊಟ್ಟೆ ತೆಗೆದುಕೊಳ್ಳುವಂಥದ್ದು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಅನ್ನೋದಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮಾಲು ಒಂದ. ನಾವು ಯಾರು ಯಾವ ಜಾತಿಯಲ್ಲಿ ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರು ನಮ್ಮ ತಂದೆ ತಾಯಿನ ಕೇಳ್ಕೊಂಡು ಬರುವುದಿಲ್ಲ. ಹಿಂದೆ ಈ ಸರ್ಕಾರ ನನ್ನ ಸರ್ಕಾರ, ಈ ಸರ್ಕಾರ ನಿಮ್ಮ ಸರ್ಕಾರ, ಇದು ನಿಮಗೆಲ್ಲ ರಕ್ಷಣೆ ಮಾಡುವಂಥ ಸರ್ಕಾರ, ಎಲ್ಲ ಧರ್ಮದವ್ರಿಗೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಸರ್ಕಾರ. ಭಾಳ ಯಾವ ಥರಕ್ಕೂ ಕೂಡ ಬೆಂಗಳೂರು ನಗರದಲ್ಲಾಗಲಿ ರಾಜ್ಯದಾಗಲಿ ಏನು ದಬ್ಬಾಳಿಕೆಗಳು ಇದೆಲ್ಲ ನಡೀತು ಅದಕ್ಕೆಲ್ಲ ನಾವು ಅವಕಾಶ ಕೊಟ್ಟು ಹೋಗುವುದಿಲ್ಲ. ಎಲ್ಲರಿಗೂ ಕೂಡ ಪ್ರೀತಿಯಿಂದ ಭಾವನೆಯಿಂದ ಎಲ್ಲರಿಗೂ ಕೂಡ ಯಾವುದೇ ಜಾತಿಯಲ್ಲಿ ಯಾವುದೇ ಧರ್ಮಕ್ಕಾಗಲಿ ನಯಿಸದೇ ರೀತಿಯಲ್ಲಿ. ಬೆಂಗಳೂರಿನ ಕಾಟನ್ಪೇಟೆಯಲ್ಲಿರುವಂತಹ ಹಜರತ್ ತವಕ್ಕಲ್ ಮಸ್ತಾನ್ ದರ್ಗಾಗೆ ಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಭೇಟಿ ನೀಡಿದ್ರು. ಇದೇ ವೇಳೆ ಮಾತನಾಡಿದಂತ ಅವರು, ನಮ್ಮದು ಎಲ್ಲರನ್ನ ಒಟ್ಟಾಗಿ ಕರೆದೊಯ್ಯುವಂತಹ ಸರ್ಕಾರ. ಈ ಹಿಂದೆ ನಡೆದಂತ ದಬ್ಬಾಳಿಕೆಗಳಿಗೆ ನಾವು ಅವಕಾಶವನ್ನ ನೀಡಲ್ಲ. ಇಂತಹ ಪವಿತ್ರವಾದ ದರ್ಗಾಗೆ ನನ್ನನ್ನು ಕರೆಸಿದ್ದೀರಿ. ನಾಡಿನ ಜನತೆಗೆ ಒಳ್ಳೆಯದಾಗಬೇಕು, ಯಾರ ಮನಸ್ಸಿಗೂ ನೋವಾಗದಂತೆ ಆಡಳಿತ ಮಾಡ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರು. ಎಲ್ಲ ಸೂಫಿ ಸಂತರು, ಮೌಲ್ವಿಗಳು, ಎಲ್ಲ ಧರ್ಮ ಗುರುಗಳು ಎಲ್ಲರೂ ಕೂಡ ನನ್ನ ನಮಸ್ಕಾರ. ನನ್ನ ಮಿತ್ರರಾದಂಥ ನಮ್ಮ ಮುಖಂಡರಾದಂಥ ದಿನೇಶ್ ಗುಂಡೂರಾಯರು ಈ ಪವಿತ್ರವಾದಂಥ ಸ್ಥಳಕ್ಕೆ ಬರಬೇಕು ಅಂತೇಳಿ ಆಹ್ವಾನಿಸಿದ್ರು. ನಾನಿದೆಲ್ಲ ಓಡಾಡ್ತಿದ್ದೆ, ಆದರೂ ಇದ್ರ ಒಳಗಡೆ ಬಂದು ಇದನ್ನು ನೋಡುವಂಥ ಭಾಗ್ಯ ನನಗೆ ಸಿಕ್ಕಿರಲಿಲ್ಲ. 40 ವರ್ಷದ ಇತಿಹಾಸ ಇರೋಂಥ ಇದೊಂದು ಪವಿತ್ರವಾದಂಥ ಧರ್ಮದ ಕ್ಷೇತ್ರ, 400 ವರ್ಷ ಇತಿಹಾಸ ಇರುವಂಥ ಇದೊಂದು ಧರ್ಮಕ್ಷೇತ್ರ. ಸೊ ಮಾನವ ಧರ್ಮ ಎಲ್ಲರೂ ಕೂಡ ಒಂದಾಗಲಿ ಅಂತ ಹೇಳಿ ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಉರುಸ್ ಇವತ್ತು ಇದೆ, ಎಲ್ಲರೂ ಕೂಡ ಹೊಟ್ಟೆ ತೆಗೆದುಕೊಳ್ಳುವಂಥದ್ದು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಅನ್ನೋದಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮಾಲು ಒಂದ. ನಾವು ಯಾರು ಯಾವ ಜಾತಿಯಲ್ಲಿ ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರು ನಮ್ಮ ತಂದೆ ತಾಯಿನ ಕೇಳ್ಕೊಂಡು ಬರುವುದಿಲ್ಲ. ಹಿಂದೆ ಈ ಸರ್ಕಾರ ನನ್ನ ಸರ್ಕಾರ, ಈ ಸರ್ಕಾರ ನಿಮ್ಮ ಸರ್ಕಾರ, ಇದು ನಿಮಗೆಲ್ಲ ರಕ್ಷಣೆ ಮಾಡುವಂಥ ಸರ್ಕಾರ, ಎಲ್ಲ ಧರ್ಮದವ್ರಿಗೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಸರ್ಕಾರ. ಭಾಳ ಯಾವ ಥರಕ್ಕೂ ಕೂಡ ಬೆಂಗಳೂರು ನಗರದಲ್ಲಾಗಲಿ ರಾಜ್ಯದಾಗಲಿ ಏನು ದಬ್ಬಾಳಿಕೆಗಳು ಇದೆಲ್ಲ ನಡೀತು ಅದಕ್ಕೆಲ್ಲ ನಾವು ಅವಕಾಶ ಕೊಟ್ಟು ಹೋಗುವುದಿಲ್ಲ. ಎಲ್ಲರಿಗೂ ಕೂಡ ಪ್ರೀತಿಯಿಂದ ಭಾವನೆಯಿಂದ ಎಲ್ಲರಿಗೂ ಕೂಡ ಯಾವುದೇ ಜಾತಿಯಲ್ಲಿ ಯಾವುದೇ ಧರ್ಮಕ್ಕಾಗಲಿ ನಯಿಸದೇ ರೀತಿಯಲ್ಲಿ. ಕೋಡುಬಳೆ ಅಂದ್ರೆ ಅಡುಕಲೆ.